ಇವತ್ತಿನ ಕ್ಲಾಸ್ ಒಳಗೆ ಏನ್ ಮಾಡೋಣ, ಅಕ್ಷರ ಶ್ರೇಣಿಗಳ ಬಗ್ಗೆ ಅಂದ್ರೆ ಲೆಟರ್ ಸಿರೀಸ್ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ಲೆಟರ್ ಸಿರೀಸ್ ಪ್ರಾಬ್ಲಮ್ಸ್ ಕೊಟ್ರ ಯಾವ ತರ ಸಾಲ್ವ್ ಮಾಡ್ಬೇಕು, ಅಂದ್ರೆ ಇದ್ರಲ್ಲಿ ಯಾವ್ದು ಕೊಟ್ಟಿರಲ್ಲ ಲೆಟರ್ಸ್ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ABCD ಅಲ್ಲಿ ಎ ಎಷ್ಟನೇ ನಂಬರ್ ಅದ, ಬಿ ಎಷ್ಟನೇ ನಂಬರ್ ಅದ, ಕ್ಯೂ ಎಷ್ಟನೇ ನಂಬರ್ ಬರ್ತದ, ಹಾಗೆ ಹಿಂದ್ಗಡೆಯಿಂದನೂ ನಾವು ಥಿಂಕ್ ಮಾಡಿದ್ರ ಜೆಡ್ ಕಡೆಯಿಂದನೂ ನಂಬರ್ಸ್ ಕೊಡ್ತಾ ಬಂದ್ರೆ ಎಷ್ಟನೇ ನಂಬರ್ ಬರ್ತದ, ಕ್ಯೂ ಎಷ್ಟನೇ ನಂಬರ್ ಬರ್ತದ ಅನ್ನೋದನ್ನ ನಾವು ಅರ್ತಿರ್ಬೇಕು. ಅಂದ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರ ಓಕೆ. ಈಗ ನಾ ಆಲ್ರೆಡಿ ಈ ಕಡೆಯಿಂದ ನಂಬರ್ಸ್ ಕೊಟ್ಬಿಟ್ಟಿನಿ. ಯಾವ್ದಂದ್ರ A1 ನಂಬರ್ ಬರ್ತದ, ಬಿ 2 ನಂಬರ್ ಬರ್ತದ, ಸಿ 3 ನಂಬರ್, ಈ ತರ ಜೆಡ್ ವರೆಗೂ ಜೆಡ್ 26ನೇ ನಂಬರ್ ಬರ್ತದ. ಓಕೆ, ಈ ತರ ಸಂಖ್ಯೆ ಕೊಟ್ಬಿಟ್ಟಿನಿ. ಬಟ್ ಈ ಕಡೆಯಿಂದ ಕೊಡೋಣ. ಈಗ ಜೆಡ್ ಎಷ್ಟ್ ನಂಬರ್ ಬರ್ತದ, 1 ನಂಬರ್ ಬರ್ತದ, Y 2 ನಂಬರ್ ಬರ್ತದ, X 3, W 4, P 5, U 6, T 7, S 8, R 9, Q 10, P 11, 12, 13. ಜೆಡ್ ಕಡೆಯಿಂದ ನಾವು ಎಣಿಕೆ ಮಾಡಿದಾಗ ಎ ಎಷ್ಟ್ ನಂಬರ್ ಬರ್ತದ ಅಂದ್ರೆ 26ನೇ ನಂಬರ್ ಬರ್ತದ. ಅದೇ ತರ ಜೆಡ್ ಕಡೆಯಿಂದ ನಾವು ಎಣಿಕೆ ಮಾಡಿದ್ರ ಈ ಎಷ್ಟನೇ ನಂಬರ್ ಬರ್ತದ, ಈ 22ನೇ ನಂಬರ್ ಬರ್ತದ. ಓಕೆ, ಸೊ ಈ ತರ ನಮ್ಗ ಎರಡು ಗೊತ್ತಿರ್ಬೇಕು. ಎ ಕಡೆಯಿಂದ ಎಣಿಕೆ ಮಾಡಿದ್ರ ಆ ಲೆಟರ್ಸ್ ಎಷ್ಟನೇ ನಂಬರ್ ಬರ್ತಾವ, ಜೆಡ್ ಕಡೆಯಿಂದ ಎಣಿಕೆ ಮಾಡಿದ್ರ ಆ ಲೆಟರ್ಸ್ ಎಷ್ಟನೇ ನಂಬರ್ ಬರ್ತಾವ ಅನ್ನೋದು. ಕೊನೆ ಲೆಟರ್ ದಿಂದ ಎಣಿಕೆ ಮಾಡಿದಾಗ ಈಗ ನಿಮ್ಗೆ ಆಕ್ಚುಲಿ ಮುಂದ್ಗಡೆಯಿಂದ ಬಯಾಟ್ ಹಾಕಿರ್ತೀರಿ ನೀವು, ಎ ಕಡೆಯಿಂದ ಎಷ್ಟನೇ ನಂಬರ್ ಬರ್ತದ ಅನ್ನೋದು ಬಯಾಟ್ ಹಾಕಿರ್ತೀರಿ. ಬಟ್ ಹಿಂದ್ಗಡೆಯಿಂದ ಕನ್ಫ್ಯೂಸ್ ಆಗುತ್ತಾ. ಆ ಟೈಮ್ನಲ್ಲಿ ನಾವು ಏನ್ ಮಾಡ್ಬೇಕಂದ್ರ, ಈಗ ಫಾರ್ ಎಕ್ಸಾಂಪಲ್ ಎಫ್ ಕನ್ಸಿಡರ್ ಮಾಡೋಣ. ಓಕೆ, ಎಫ್ ಎಫ್ ಎ ಕಡೆಯಿಂದ ಎಷ್ಟನೇ ನಂಬರ್ ಅದ, 6 ನಂಬರ್ ಅದ, ಹೌದು. ಸೊ ಎಫ್ ಜೆಡ್ ಕಡೆಯಿಂದ ಎಷ್ಟನೇ ನಂಬರ್ ಇದೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು 26 ಮೈನಸ್ 6 ಮಾಡ್ಬೇಕು. ಆ ನಂತರ ಇದಕ್ಕೆ ಏನ್ ಮಾಡ್ಬೇಕು, +1 ಮಾಡ್ಬೇಕು. ಇದನ್ ಮಾಡ್ಬೇಕು ಒಂದು, ಇಲ್ಲ 27 ಮೈನಸ್ 6 ಮಾಡ್ಬೇಕು ಒಂದು. ಎರಡು ಆಪ್ಷನ್ ಅದ ನಮ್ ಕಡೆ. ಓಕೆ, 26 ಒಳಗೆ 6 ಕಳೆದು +1 ಮಾಡಿದ್ರು ಎಷ್ಟ್ ಬರುತ್ತ, 21 ಬರುತ್ತ. ಇಲ್ಲ ನಮ್ಗೆ ಈ ತರ ಬೇಡ ಅಂದ್ರೆ 27 ಒಳಗ ಮುಂದ್ಗಡೆಯಿಂದ ಎಷ್ಟನೇ ನಂಬರ್ ಅದ ಅದ್ ಮೈನಸ್ ಮಾಡಿದ್ರೆ ಅದ್ ಹಿಂದ್ಗಡೆಯಿಂದ ಎಷ್ಟನೇ ನಂಬರ್ ಅದ ಅನ್ನೋದನ್ನ ಬರುತ್ತ ನಮ್ಗೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಓ ಓ ಎಷ್ಟನೇ ಲೆಟರ್ ಎ ಕಡೆಯಿಂದ ಕೌಂಟ್ ಮಾಡಿದ್ರ, ಓ 15ನೇ ಲೆಟರ್. ಓಕೆ, ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಎಷ್ಟನೇ ಲೆಟರ್ ಬರುತ್ತ ಅನ್ನೋದನ್ನ ಕಂಡು ಹಿಡ್ಬೇಕಂದ್ರ ಏನ್ ಮಾಡ್ತೀವಿ ನಾವು, 27 ಒಳಗ 15 ಕಳೆದ್ರ 12 ಬರುತ್ತ. ಸೊ ಜೆಡ್ ಕಡೆಯಿಂದ ಕೌಂಟ್ ಮಾಡಿದಾಗ ಅದು 12ನೇ ಲೆಟರ್. ಓಕೆ, ಕರೆಕ್ಟ್ ಅದ. ಅಂದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿ, ಎ ಕಡೆಯಿಂದ ಅಂತೂ ನಮ್ಗ್ ಗೊತ್ತದ, ಎ ಕಡೆಯಿಂದ 1 2 3 4 ಈ ತರ ಕೌಂಟ್ ಮಾಡ್ತಾ ಹೋಗ್ತೀವಿ. ಅದೇ ಲೆಟರ್ ಜೆಡ್ ಕಡೆಯಿಂದ ಕೊಟ್ಟಾಗ ನಮ್ಗೆ ಏನ್ ಮುಂದ್ಗಡೆಯಿಂದ ಗೊತ್ತಿರ್ತದ ಫಾರ್ವರ್ಡ್ ಡೈರೆಕ್ಷನ್ ಒಳಗ, ಆ ಡೈರೆಕ್ಷನ್ ಒಳಗ್ ಗೊತ್ತಿದ್ದಂತ ಎಷ್ಟನೇ ಅಂಕಿ ಎಷ್ಟನೇ ಲೆಟರ್ ಅದ ಅನ್ನೋದು ಗೊತ್ತಿರುತ್ತಲ್ಲ, ಆ ಸಂಖ್ಯೆಯನ್ನು ಏನ್ ಮಾಡ್ಬೇಕು ನಾವು 27ರಲ್ಲಿ ಮೈನಸ್ ಮಾಡ್ಬೇಕು. ಓಕೆ, 27ರಲ್ಲಿ ಆ ಸಂಖ್ಯೆನ ಕಳೆದಾಗ ನಮ್ಗ ಹಿಂದ್ಗಡೆಯಿಂದ ಎಷ್ಟನೇ ನಂಬರ್ ಅದ ಅನ್ನೋದ ಸಿಗುತ್ತ. ಓಕೆ, ಈಗ ನಾವ್ ಏನ್ ಮಾಡೋಣ, ಪ್ರಾಬ್ಲಮ್ಸ್ ಹೋಗೋಣ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಮ್ಗೆ ಇನ್ನೂ ಜಾಸ್ತಿ ಅರ್ಥ ಆಗತ್ತ. ಸೊ ಈಗ ಸದ್ಯಕ್ಕೆ ಏನ್ ಗೊತ್ತಿರ್ಬೇಕು, ಇದಷ್ಟು ಗೊತ್ತಿದ್ರೆ ಆಯ್ತು ನಮ್ಗೆ. ಓಕೆ, ಈಗ ಮೊದಲ ಪ್ರಶ್ನೆ, ಓಕೆ, ಪ್ರಶ್ನೆ ಯಾವ ತರ ಕೊಟ್ಟಿರ್ತಾರ ಅಂದ್ರ, ಕಂಪ್ಲೀಟ್ ದ ಫಾಲೋಯಿಂಗ್ ಲೆಟರ್ ಸಿರೀಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಲ್ಟರ್ನೇಟಿವ್ಸ್. ಅಂದ್ರ ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಅಕ್ಷರ ಶ್ರೇಣಿಗಳನ್ನು ಪೂರ್ಣಗೊಳಿಸಿ. ಈ ತರ ಕ್ವಶನ್ ಕೊಟ್ಟಿರ್ತಾರ. ಕೆಳಗೆ ಕೊಟ್ಟಿರೋ ಶ್ರೇಣಿಯನ್ನ ಏನ್ ಮಾಡ್ಬೇಕು ನಾವು, ಪೂರ್ಣಗೊಳಿಸ್ಬೇಕಂದ್ರೆ ನೆಕ್ಸ್ಟ್ ಲೆಟರ್ ಯಾವ್ದು ಬರುತ್ತಾ ಅಥವಾ ನೆಕ್ಸ್ಟ್ ವರ್ಡ್ ಯಾವ್ದು ಬರುತ್ತಾ ಅನ್ನೋದನ್ನ ಫೈಂಡ್ ಔಟ್ ಮಾಡಿ, ಸೊ ಅಲ್ಲಿ ಬಿಟ್ಟ ಸ್ಥಳದಲ್ಲಿ ನಾವು ಯಾವ ಲೆಟರ್ ಸೂಕ್ತ ಆಗತ್ತೆ ಅನ್ನೋದನ್ನ ತುಂಬ್ಬೇಕು. ಓಕೆ, ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಹೋದಾಗ ಕೆ ಎಷ್ಟನೇ ಅಕ್ಷರ, ಕೆ 11ನೇ ಅಕ್ಷರ, ಎಂ ಎಷ್ಟನೇ ಅಕ್ಷರ, ಎಂ 13ನೇ ಅಕ್ಷರ, ಪಿ 16ನೇ ಅಕ್ಷರ, ಟಿ 20ನೇ ಅಕ್ಷರ, ವೈ 25ನೇ ಅಕ್ಷರ. ಓಕೆ, ಈ ತರ ಹೋಗ್ತಾ ಇದೆ. ಅಂದ್ರೆ ಏನಾಗ್ತಾ ಇದೆ ಇಲ್ಲಿ, 11ರಿಂದ 13 ಅಂದ್ರೆ +2 ಆಗ್ಯದ.
ನೆಕ್ಸ್ಟ್ 13ರಿಂದ 16 ಅಂದ್ರೆ +3 ಆಗಿದೆ. 16ರಿಂದ 20 ಅಂದ್ರೆ +4 ಆಗಿದೆ. ಸೊ 20ರಿಂದ 25 ಅಂದ್ರೆ +5 ಆಗಿದೆ. ಸೊ +2 +3 +4 +5 ಅಂದ್ರೆ ನೆಕ್ಸ್ಟ್ ಎಷ್ಟು ಆಗ್ಬೇಕು? +6 ಆಗ್ಬೇಕು. ಸೊ +6 ಆದ್ರೆ ಎಷ್ಟು ಬರುತ್ತಾ? +6 ಅಂದ್ರೆ ಏನಾಗುತ್ತಾ? ಇನ್ನು 6 ಅಕ್ಷರಗಳ ಮುಂದೆ ಹೋಗ್ಬೇಕು ನಾವು. ಎ ಬಿ ಸಿ ಡಿ ಇ ಅಂದ್ರೆ 6 ಅಂದ್ರೆ ಎಲ್ಲಿ ಬರುತ್ತಾ? ಈ ಲೆಟರ್ ಬರುತ್ತಾ ಇಲ್ಲಿ. ಹೌದು. ಸೊ ಇಲ್ಲ ನೀವು ಹಿಂಗ್ ಮಾಡಿದ್ರೆ 25 6 ಕೂಡಿಸ್ರೆ 30 ಅಂದ್ರೆ ಅದ್ರಾಗ 26 ಕಳೆದ್ರೆ 5 ಬರುತ್ತೆ. 5ನೇ ಲೆಟರ್ ಯಾವುದು? ಇ ಬರುತ್ತೆ. ಹೌದು. ಸೇಮ್ ಅಂದ್ರೆ ಇಲ್ಲಿ ಏನಾಗತ್ತೆ? ಕೆ ಎಲ್ ಬಿಟ್ಟು ಎಂ ಬಂದದ ಅಂದ್ರೆ ಒಂದ್ ಅಕ್ಷರ ಬಿಟ್ಟು ಅಂದ್ರೆ 2ನೇ ಅಕ್ಷರ ಬಂದದ. ಇಲ್ಲಿ ಎನ್ ಓ ಬಿಟ್ಟು ಪಿ 3ನೇ ಅಕ್ಷರ ಬಂದದ. ಪಿ ಕ್ಯೂ ಆರ್ ಬಿಟ್ಟು ಪಿ ಆದ್ನಂತರ ಕ್ಯೂ ಆರ್ ಎಸ್ ಬಿಟ್ಟು ಟಿ 4ನೇ ಲೆಟರ್ ಬಂದದ. ಓಕೆ. ಯು ವಿ ಡಬ್ಲ್ಯೂ ಎಕ್ಸ್ ವೈ ಅಂದ್ರೆ 5ನೇ ಲೆಟರ್ ಬಂದದ. ಅದೇ ರೀತಿ ಇಲ್ಲಿ 6ನೇ ಲೆಟರ್ ಬರ್ಬೇಕು ಅಂದ್ರೆ ಜೆಡ್ ಎ ಬಿ ಸಿ ಡಿ ಇ ಅಂದ್ರೆ 6ನೇ ಲೆಟರ್ ಬರ್ತಾ. ಓಕೆ. ಇಲ್ರಿ ನಾವು ನಂಬರ್ಸ್ ಪ್ರಕಾರ ನಂಬರ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡ್ತೇವ್ರಿ. ಇದ್ ಮಾಡ್ಬೋದು ನೀವು. ಯಾಕಂದ್ರೆ 31 ಬರುತ್ತಾ, 25ಕ್ಕೆ 6 ಕೂಡಿದ್ರೆ 31 ಬರುತ್ತಾ. ಬಟ್ 31ನೇ ಲೆಟರ್ ಇಲ್ಲ. ಅಗೇನ್ ಮತ್ತೆ ಎ ದಿಂದನೇ ಸ್ಟಾರ್ಟ್ ಮಾಡ್ಬೇಕು ನಾವು. ಎ ದಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದ್ರಲ್ಲಿ 26 ಮೈನಸ್ ಮಾಡ್ಬೇಕು. 26 ಮೈನಸ್ ಮಾಡಿದಾಗ ಏನಾಗುತ್ತೆ? 5 ಬರುತ್ತಾ. 5ನೇ ಲೆಟರ್ ಯಾವ್ದದ? 5ನೇ ಲೆಟರ್ ಇ ಅದ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. ಓಕೆ. ನೀವ್ ಹೆಂಗ್ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತಾ. ಓಕೆ. ಮುಂದಿನ ಪ್ರಶ್ನೆ ಹೋಗೋಣ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಓಕೆ. ನೀವು ಒಂದ್ ಪ್ರಶ್ನೆಯನ್ನ ಸಾವಿರಾರು ರೀತಿ ಅಂದ್ರೆ ಪಾಸಿಬಲ್ ಇದ್ರೆ ನೀವು 100 ಅಥವಾ 200 ಮೆಥಡ್ಸ್ ಯೂಸ್ ಮಾಡ್ಬೋದು. ಯಾಕಂದ್ರೆ ಇನ್ನೊಂದು ಯೂಸ್ ಮಾಡ್ಬೋದು ನೀವು ಇಲ್ಲಿ. ಒಂದ್ ಸೆಕೆಂಡ್ ನೋಡ್ರಿ. ಬಿ ವೈ ಕೂಡಿದ್ರೆ ಎಷ್ಟು? 27. ಜಿ ಟಿ ಕೂಡಿದ್ರೆ ಎಷ್ಟು? 27 ಆಗುತ್ತೆ. ಎಲ್ಲೋ ಕೂಡಿದ್ರೆ ಎಷ್ಟ? ಕ್ಯೂಜೆ ಕೂಡಿದ್ರೆ ಎಷ್ಟ? ನೆಕ್ಸ್ಟ್ 27 ಕೂಡುದು ಯಾವ್ದು ನೋಡಿದ್ರು ಅದು ಸಿಗುತ್ತಾ? ವೆರಿ ಗುಡ್. ಆದ್ರೆ ನೀವು ಒಂದ್ ಕ್ವಶನ್ ನ ಎಷ್ಟು ತರ ಸಾಲ್ವ್ ಮಾಡೋದು ನೋಡ್ರಿ ಇಲ್ಲೇ. ಅಂದ್ರ ಒಂದ್ ಪ್ರಶ್ನೆಯನ್ನ ನೀವು ಹಲವಾರು ರೀತಿ ಸಾಲ್ವ್ ಮಾಡೋದು. ಬಟ್ ನೀವು ಮಾಡೋ ರೀತಿ ಅಥವಾ ಮಾಡೋ ಮೆಥಡ್ ಕರೆಕ್ಟ್ ಆಗಿರ್ಬೇಕಷ್ಟೇ. ಓಕೆ. ಈಗ ನೋಡ್ರಿ ಬಿ ಅದ. ಬಿ 2ನೇ ಲೆಟರ್ ಅದ. ಓಕೆ. ಬಿ 2ನೇ ಲೆಟರ್. ಜಿ ಎಷ್ಟನೇ ಲೆಟರ್ ಅದ? 7ನೇ ಲೆಟರ್ ಅದ. ಸೊ 2ರಿಂದ 7 ಅಂದ್ರೆ ಏನಾಗಿದೆ ಇಲ್ಲಿ? +5 ಆಗಿದೆ. ಸೊ ಜಿ 7ನೇ ಲೆಟರ್, ಎಲ್ 12ನೇ ಲೆಟರ್ ಅದ. ಇಲ್ಲಿ +5 ಆಗಿದೆ. ಸೊ ಕ್ಯೂ ಎಷ್ಟನೇ ಲೆಟರ್? ಕ್ಯೂ 17ನೇ ಲೆಟರ್ ಅದ. ಸೊ ಇಲ್ಲಿ +5 ಆಗಿದೆ. ಸೊ +5 +5 +5 ಆಗಿದೆ ಅಂದ್ರೆ ಫಸ್ಟ್ ಲೆಟರ್ಗೆ ಎಷ್ಟು ಮಾಡ್ಬೇಕು? +5 ಮಾಡ್ಬೇಕು. +5 ಮಾಡಿದಾಗ 17 +5 ಮಾಡಿದಾಗ ಎಷ್ಟು ಬರುತ್ತಾ? 22 ಬರುತ್ತಾ. 22nd ಲೆಟರ್ ಯಾವ್ದದ? ಪಿ ಅದ. ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಇದನ್ನ ಬನ್ನಿ. ವೈ ದಿಂದ ಟಿ ಬರ್ಬೇಕಾದ್ರೆ ವೈ ಎಷ್ಟನೇ ಲೆಟರ್ ಅದ? 25th ಲೆಟರ್ ಅದ. ಸೊ ಟಿ 20th ಲೆಟರ್ ಅದ. 20ನೇ ಲೆಟರ್ ಅದ. ಸೊ ಇಲ್ಲಿ -5 ಮಾಡ್ಯಾರು. ಓಕೆ. ಓ ಎಷ್ಟನೇ ಲೆಟರ್ ಅದ? 15ನೇ ಲೆಟರ್ ಅದ. ಇಲ್ಲಿ ಏನ್ ಮಾಡ್ಯಾರು? -5 ಮಾಡ್ಯಾರು. ಓಕೆ. ಜೆ ಎಷ್ಟನೇ ಲೆಟರ್ ಅದ? ಜೆ 10ನೇ ಲೆಟರ್ ಅದ. ಇಲ್ಲಿ -5 ಮಾಡ್ಯಾರು. ಆದ್ದರಿಂದ ನಾವ್ ಏನ್ ಮಾಡ್ಬೇಕು? ಅಗೇನ್ -5 ಮಾಡ್ಬೇಕು. -5 ಮಾಡಿದಾಗ ಎಷ್ಟ? 10ರಲ್ಲಿ 5 ಮೈನಸ್ ಮಾಡಿದ್ರ 5 ಬರುತ್ತೆ. 5ನೇ ಲೆಟರ್ ಯಾವ್ದದ? ಇ ಬರುತ್ತೆ. ಸೊ ಆಪ್ಷನ್ ಎ ಇ ಈಸ್ ಕರೆಕ್ಟ್ ಆನ್ಸರ್. ನೀವು ಮಾಡೋ ರೀತಿ ಆ ಕ್ವಶನ್ ನ ಒಂದ್ ಮೆಥಡ್ಲೆ ಮಾಡತ್ತೀರಿ ಅಂದ್ರೆ ಅದು ಕರೆಕ್ಟ್ ಆಗಿ ಹೊಂಟಿತ್ತಂದ್ರ ಫೈನಲ್ ಏನ್ ಆನ್ಸರ್ ಬರುತ್ತಲ್ಲ ಎಲ್ಲ ಕರೆಕ್ಟೇ ಬರುತ್ತೆ. ಸ್ವಲ್ಪ ಅಲ್ಲಿ ಏನಾದ್ರು ಗಡ್ಬಡ್ ಮಾಡಿದ್ರಿ ಅಂದ್ರೆ ಎಲ್ಲ ಆನ್ಸರ್ ರಾಂಗ್ ಆಗುತ್ತೆ. ಸೊ ನೀವು ಈ ತರಾನು ಮಾಡ್ರಿ. ಓಕೆ ನೋ ಪ್ರಾಬ್ಲಮ್. ಈ ತರಾನು ಮಾಡ್ರಿ. ಓಕೆ ನೋ ಪ್ರಾಬ್ಲಮ್. ನಾವೊಂಥರ ಹೇಳಿದ್ಲೆ 2 ಕೂಡಿದ್ರೆ ಎಷ್ಟೆಷ್ಟು ಬರ್ತಾವ ಅಂತೇಳಿ. ಆ ತರಾನು ಮಾಡ್ರಿ. ನೋ ಪ್ರಾಬ್ಲಮ್. ಬಟ್ ಏನಿರ್ಬೇಕು, ನೀವು ಯಾವ ಮೆಥಡ್ ಯೂಸ್ ಮಾಡ್ತಿರ್ಲ ಅದ ನಿಮ್ಗೆ ಕಮ್ಮಿ ಟೈಮ್ ಕನ್ಸ್ಯೂಮ್ ಮಾಡ್ತಿರ್ಬೇಕು. ಅಂದ್ರೆ ಯಾವ್ದು ಕಂಫರ್ಟೇಬಲ್ ಇರುತ್ತಲ್ಲ, ಯಾವ್ದು ಕಮ್ಮಿ ಟೈಮ್ ಕನ್ಸ್ಯೂಮ್ ಮಾಡತ್ಲ. ಒಬ್ಬೊಬ್ರಿಗೆ ಈ ತರ ಬರೋದ ಲೆಟರ್ಸ್ ಎಲ್ಲ ಬ್ಯಾಟ್ ಆಗಿರ್ತಾವ.
ಈ ತರ ಸ್ಪೀಡ್ ಅನ್ಸಿದ್ರೆ ಈ ತರ ಮಾಡ್ಬೋದು. ಓಕೆ, ಇಲ್ರಿ ನಮ್ ಪ್ಲಸ್ 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 ಕೂಡ್ಸೋದು ಕಳಿಯೋದು ಈಚೆ ಅಂದ್ರೆ ಇದ್ ಮಾಡ್ಬೋದು. ಇಲ್ಲ ಅವ್ ಎರಡು ಕೂಡಿಸಿ ಎಷ್ಟ್ ಬರುತ್ತೆ ನೋಡ್ತಾ ಹೋದ್ರು ಅದನ್ನು ಮಾಡ್ಬೋದು. ಓಕೆ, ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಇನ್ನೊಂದ್ ಮೆಥಡ್ ಏನ್ ಹೇಳಿದೆ ಅಂದ್ರೆ ನಿಮ್ಗೆ ಬಿ ವೈ ಜಿ ಟಿ ಎಲ್ ಒ ಕ್ಯೂ ಜೆ. ಓಕೆ, ಇಲ್ಲಿ ಇನ್ನೊಂದ್ ಮೆಥಡ್ ಏನ್ ಮಾಡ್ಬೋದು ಅಂದ್ರೆ ನಾವು ಇಲ್ಲಿ ಬಿ ಎಷ್ಟನೇ ಅಕ್ಷರ, ಎರಡನೇ ಲೆಟರ್, ವಾಯ್ ಎಷ್ಟನೇ ಲೆಟರ್ ಪ್ಲಸ್ 25ನೇ ಲೆಟರ್. ಇವೆರಡು ಕೂಡಿದ್ರೆ ಎಷ್ಟು ಬರುತ್ತೆ? 27 ಬರುತ್ತೆ. ಓಕೆ, ಇವೆರಡು ಕೂಡಿದ್ರು 27 ಬರುತ್ತೆ ಎಷ್ಟನೇ ಲೆಟರ್ ಅನ್ನೋದನ್ನ ನೋಡಿದ್ರೆ. ಇವೆರಡು ಕೂಡಿದ್ರು ಎಷ್ಟು ಬರುತ್ತೆ? 27 ಬರುತ್ತೆ. ಓಕೆ, ಇವೆರಡು ಲೆಟರ್ ಕೂಡಿದ್ರೆ 27. ಈಗ ನಮ್ ಪ್ರಶ್ನೆ ಏನು, ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದು ಕೂಡಿದ್ರೆ 27 ಬರುತ್ತಲ್ಲ ಅದೇ ನಮ್ದು ಸರಿಯಾದ ಉತ್ತರ. ಯು ಎಷ್ಟನೇ ಲೆಟರ್ ಅದ ರೀ? ಯು ಯು 21 ಪ್ಲಸ್ 5 26 ಆಗುತ್ತಾ? ಸೊ ಇದು ರಾಂಗ್ ಆನ್ಸರ್. ಪಿ 22 ಅದ ಪ್ಲಸ್ ಇದು 4 ಆಗುತ್ತೆ, ಟೋಟಲ್ 26 ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಇದು ವಿ 22 ಅದ ಬಟ್ ಎಫ್ 6 ಲೆಟರ್ ಅದ, ಸೊ ಈಕ್ವಲ್ ಟು 28 ಆಗುತ್ತೆ. ಸೊ ಇದು ರಾಂಗ್ ಆನ್ಸರ್. ಬಟ್ ಓನ್ಲಿ ಆಪ್ಷನ್ ಈಸ್ ವಿ 22 ಅದ ಪ್ಲಸ್ ಈ 5 ಅದ, ವಿ 5ನೇ ಲೆಟರ್ ಅದ, ಸೊ ಟೋಟಲ್ 27 ಆಗುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಟ್ರೈ ದಿಸ್ ಕ್ವಶನ್. ಯಾವ ಮೆಥಡ್ ಅಲ್ಲಿ ಮಾಡ್ಬೋದು ಅಂದ್ರೆ ಇದನ್ನ ನಮ್ ನಾರ್ಮಲ್ ಆಕ್ಚುಲಿ ಪ್ಲಸ್ ಒನ್ ಮೈನಸ್ ಟು ಎವ್ರಿ ಟೈಮ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದೊಂದು ಈಜಿ ಇರುತ್ತೆ ನಮ್ಗೆ. ಅಂದ್ರೆ ಯಾವ ತರ ಎ ಬಿ ಸಿ ಡಿ ಡೈರೆಕ್ಟ್ ಕೊಟ್ಟಿದ್ರು ಕೊಡ್ಬೋದು, ಇರ್ಲಿಕ್ಕೆ ಒಂದ್ ಲೆಟರ್ ಬಿಟ್ಟು ಒಂದ್ ಲೆಟರ್ ಕೊಡ್ಬೋದು, ಎ ಬಿ ಬಿಟ್ಟು ಸಿ, ಡಿ ಬಿಟ್ಟು ಇ, ಈ ತರಾನು ಕೊಡ್ಬೋದು. ಇಲ್ಲ ಟೂ ಲೆಟರ್ಸ್ ಬಿಟ್ಟು ಕೊಡ್ಬೋದು, ಎ ಬಿ ಸಿ ಬಿಟ್ಟು ಡಿ, ಇ ಎಫ್ ಬಿಟ್ಟು ಜಿ, ಎಚ್ ಐ ಬಿಟ್ಟು ಜೆ, ಈ ತರಾನು ಕೊಡ್ಬೋದು. ಓಕೆ, ನಮ್ಗೆ ಎನಿ ಟೈಪ್ ಆಫ್ ಕ್ವಶನ್ಸ್ ಕೊಡ್ಬೋದು ಅವ್ರು. ಓಕೆ, ಈಗ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಎ ಬಿ ಬಿಟ್ಟು ಸಿ ಕೊಟ್ಟಿರ್ತಾರ, ಡಿ ಬಿಟ್ಟು ಇ ಕೊಟ್ಟಿರ್ತಾರ, ಎಫ್ ಬಿಟ್ಟು ಜಿ ಕೊಟ್ಟಿರ್ತಾರ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಎಚ್ ಬಿಟ್ಟು ಐ ಬರಿಬೇಕು. ಓಕೆ, ಅದೇ ರೀತಿ ಎ ದಿಂದ ನಾನು ಜಸ್ಟ್ ಸಿಂಪಲ್ ಬೇಸಿಕ್ಸ್ ಹೇಳತ್ತೇನೆ. ಎ ಬಿ ಸಿ ಬಿಟ್ಟು ಡಿ ಕೊಡ್ಬೋದು, ಇ ಎಫ್ ಬಿಟ್ಟು ಜಿ ಕೊಡ್ಬೋದು, ಎಚ್ ಐ ಬಿಟ್ಟು ಜೆ ಕೊಡ್ಬೋದು, ಕೆ ಎಲ್ ಬಿಟ್ಟು ನಮ್ಗೆ ಏನ್ ಬರ್ಬೇಕು? ನೆಕ್ಸ್ಟ್ ಎಂ ಬರ್ಬೇಕು. ಈ ತರ ಜಸ್ಟ್ ಈ ತರಾನು ಮಾಡ್ಬೋದು ನಾವು. ಈಗ ನೋಡ್ರಿ ಈ ಕ್ವಶನ್ ಒಳಗೆ ಏನದ, ಸಿ ಅದ, ಸಿ ಆದ ನಂತರ ಡಿ ಅದ, ಡಿ ನೆಕ್ಸ್ಟ್ ಲೆಟರ್ ಇನೇ ಬರುತ್ತೆ, ಇ ಆದ ನಂತರ ಎಫ್ ಬರುತ್ತೆ. ಸೊ ಎಫ್ ಆದ ನಂತರ ಇಲ್ಲಿ ಏನ್ ಬರ್ಬೇಕು ನಮಗೀಗ? ಜಿ ಬರ್ಬೇಕು. ಓಕೆ, ಇಲ್ಲಿ ಜಿ ಬರುತ್ತಾ? ನೆಕ್ಸ್ಟ್ ಸಿಂಪಲ್ ನೋಡ್ರಿ, ಇಲ್ಲಿ ಎ ಅದ, ಇ ಅದ, ಐ ಅದ, ಓ ಅದ. ಅಂದ್ರೆ ಎ ಇ ಐ ಓ ಅಂದ್ರೆ ಈ ಓವೆಲ್ಸ್ ಅದಾವ. ನೆಕ್ಸ್ಟ್ ಓವೆಲ್ ಏನ್ ಬರುತ್ತಾ? ಯು ಬರುತ್ತ. ಬಿಕಾಸ್ ಓವೆಲ್ಸ್ ಯಾವ್ದಾವು? ಓವೆಲ್ಸ್ ಆರ್ ಎ ಇ ಐ ಓ ಯು. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇಲ್ಲಿ ಏನದ? ಎಕ್ಸ್ ಕಿಂತ ಮುಂಚೆ ಡಬ್ಲ್ಯೂ ಅದ, ಡಬ್ಲ್ಯೂ ಕಿಂತ ಮುಂಚೆ ಫಿ ಅದ, ಫಿ ಕಿಂತ ಮುಂಚೆ ಯು ಅದ, ಯು ಕಿಂತ ಮುಂಚೆ ಏನ್ ಬರುತ್ತಾ? ಟಿ ಬರುತ್ತಾ? ಯಾಕಂದ್ರೆ ಟಿ ಯು ವಿ ಡಬ್ಲ್ಯೂ ಆಗುತ್ತಾ? ಟಿ ಬರುತ್ತಾ? ಎಷ್ಟು ಈಚೆ ಅದಲ್ಲ, ಅರ್ಥ ಆಯ್ತು? ಸೊ ನಮ್ಗೆ ಈ ತರ ನೋಡ್ಬೋದು. ಆ ನಂತರ ಇಲ್ಲ ಸರಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಬೇಡ್ರಿ ಅಂದ್ರೆ ಸಿ ಆದ್ರೆ ಪ್ಲಸ್ ಒನ್ ಮಾಡಿದ್ರೆ ಡಿ ಬರುತ್ತೆ, ಡಿ ಗೆ ಪ್ಲಸ್ ಒನ್ ಮಾಡಿದ್ರೆ ಇ ಬರುತ್ತೆ, ಇ ಗೆ ಪ್ಲಸ್ ಒನ್ ಮಾಡಿದ್ರೆ ಎಫ್ ಬರುತ್ತೆ, ಎಫ್ ಗೆ ಪ್ಲಸ್ ಒನ್ ಮಾಡಿದ್ರೆ ಜಿ ಬರುತ್ತೆ. ಓಕೆ, ಇಲ್ಲಿ ಸೇಮ್ ಡಬ್ಲ್ಯೂ ಗೆ ಮೈನಸ್ ಒನ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಫಿ ಗೆ ಮೈನಸ್ ಒನ್ ಮಾಡಿದ್ರೆ ಡಬ್ಲ್ಯೂ ಬರುತ್ತೆ, ಯು ಗೆ ಮೈನಸ್ ಒನ್ ಮಾಡಿದ್ರೆ ಫಿ ಬರುತ್ತೆ. ಸೊ ಇಲ್ಲಿ ಇಲ್ಲಿಂದ ಇಲ್ಲಿ ಮೈನಸ್ ಒನ್ ಆಗ್ಬೇಕಾದ್ರೆ ಇಲ್ಲಿಂದ ಇಲ್ಲಿ ಮೈನಸ್ ಒನ್ ಆಗ್ಬೇಕಾದ್ರೆ ಇಲ್ಲಿ ಯಾವ ಲೆಟರ್ ಇರ್ಬೇಕು? ಯು ಗೆ ಮೈನಸ್ ಒನ್ ಮಾಡಿದ್ರೆ ಏನ್ ಬರುತ್ತಾ? ಟಿ ಬರುತ್ತಾ? ಯಾಕಂದ್ರೆ ಯು ಕಿಂತ ಮುಂಚೆ ಬರೋ ಲೆಟರ್ ಯಾವ್ದ? ಟಿ. ಸೊ ಜಿ ಯು ಟಿ. ಇದ ಎರಡು ಆ ಕಡೆ ಈ ಕಡೆ ಇರೋ ಲೆಟರ್ಸ್ ಮಾಡಿದ್ರಿ, ಈ ನಡುವಿನ ಲೆಟರ್ಸ್ ಗೆ ಸೇಮ್ ಅದೇ ಎ ಇ ಐ ಓ ಯು, ಯು ಬರುತ್ತಾ? ಓಕೆ, ಜಿ ಯು ಟಿ ಇರೋ ಆಪ್ಷನ್ ಯಾವುದು? ಆಪ್ಷನ್ ಸಿ ಅದ, ಜಿ ಯು ಟಿ ಗಟ್ ಕರೆಕ್ಟ್ ಆನ್ಸರ್. ಓಕೆ, ಸರಿ, ಜಿ ಯು ಟಿ ಆಪ್ಷನ್ ಸಿ, ಜಿ ಯು ಟಿ ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪಲ್. ನಿಮಗೆ ಇಲ್ಲ ಎಷ್ಟು ಈಜಿ ಅದ ನೋಡ್ರಿ. ಇಲ್ಲಿ ಕ್ವಶನ್ಸ್ ಎಲಿಮಿನೇಟ್ ಮಾಡ್ಬೋದು ನಾವು. ಇಲ್ಲಿ ಸಿ ಡಿ ಇ ಎಫ್ ಜಿ, ನೆಕ್ಸ್ಟ್ ಜಿ ಬರುವ ಆಪ್ಷನ್ ಯಾವ್ದಾವ? ಇರುವ ಎ ಸಿ ಎರಡು ಆಪ್ಷನ್ ಇನ್ನು ಅದ್ರೊಳಗೆ ಅಷ್ಟೇ ನೋಡ್ಬೇಕ. ನೆಕ್ಸ್ಟ್ ಸೈಡ್ ಎರಡು ಅಕ್ಷರ ಸೇಮ್ ಅದಾವ, ನಡುವಿಂದ ಅಷ್ಟೇ ಚೇಂಜ್ ಇದೆ, ಅದಕ್ಕೆ ನಡುವಿಂದ ಅಷ್ಟೇ ನೋಡುದು. ಈಗ
ಎ ಇ ಐ ಓ ಆದ ಕೂಡಲೇ ವಿ ಬರ್ಬೇಕು, ಸಾರಿ ಯು ಬರ್ಬೇಕು, ಯು ಬಂದಿದ್ದು ಅಷ್ಟ ಅದ. ಈ ತರನು ಮಾಡ್ಬೋದು ನಿಮಗೆ. ಅರ್ಥ ಆಯ್ತು? ನಾ ಯಾವ ತರ ಹೇಳತ್ತೇನೆ ಅಂದ್ರ ಸಿ ಡಿ ಇ ಎಫ್ ಜಿ, ಜಿನ ಬರ್ಬೇಕ. ಆ ಜಿ ಬಂದಿದ್ದು ಆಪ್ಷನ್ ಎರಡು ಅದಾವ. ಆಪ್ಷನ್ ಏನು ಐತಿ, ಆಪ್ಷನ್ ಸಿ ನು ಐತಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ತೀರಿ ಎಕ್ಸ್ ಡಬ್ಲ್ಯೂ. ಈಗ ಏನ್ ಮಾಡ್ಬೇಕು, ಜಿ ಟಿ ಎರಡು ಸೇಮ್ ಅದ ಅಂದ್ರೆ ನಡುವಿಂದ ಅಷ್ಟೇ ಚೆಕ್ ಮಾಡ್ಬೇಕು. ಡಿಫ್ರೆನ್ಸ್ ಯಾವ್ದೈತಾರ ಅದೈತ್ಲೋ. ಈಗ ಟಿ ಮತ್ತೆ ಚೆಕ್ ಮಾಡ್ಕೊಂಡಿರ್ತೀರಿ, ಯಾಕಂದ್ರೆ ಎರಡು ಕಡೆ ಫಸ್ಟ್ನೇ ಆಪ್ಷನ್ ಇದ್ದಿದ್ದು ಇದಕ್ಕ ಜಿನ ಇಲ್ಲ ಅಂದ್ರೆ ಇವ್ ಎರಡು ಹೌದು, ಇವು ಏನು ಸಂಬಂಧ ಇಲ್ಲ ಇವ್ ನಮಗ. ಹೌದು, ನಮ್ಗೆ ಇರೋ ಆಪ್ಷನ್ ಅವ ಎರಡ, ಆಪ್ಷನ್ ಎ ಆಪ್ಷನ್ ಸಿ. ಓಕೆ, ಈಗ ಏನ್ ಮಾಡ್ಬೇಕು, ಟಿನ ಐತೆ ಎರಡು ಕಡೆ, ಜಿನ ಐತೆ, ಬಟ್ ನಡುವಿಂದಷ್ಟೇ ಗೊತ್ತಿಲ್ಲ ನಮಗ. ಅವಾಗ ಏನ್ ಮಾಡ್ತೀರಿ, ಎ ಇ ಐ ಓ, ನೆಕ್ಸ್ಟ್ ಯು ಬರ್ಬೇಕು. ಯು ಬಂದಿದ್ದ ಆಪ್ಷನ್ ಯಾವ್ದದ, ಆಪ್ಷನ್ ಸಿ ಅದ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ವಿ ಬರಲ್ಲ, ಇದು ರಾಂಗ್ ಆನ್ಸರ್. ಓಕೆ, ನೀ ಯಾವ ತರ ಮಾಡಿದ್ರು ಆಪ್ಷನ್ ಅದೇ ಬರುತ್ತೆ. ಸೊ ಯಾವ್ದು ಕಮ್ಮಿ ಟೈಮ್ ಕನ್ಸ್ಯೂಮ್ ಮಾಡತ್ತಲ್ಲ ನಿಮ್ಗೆ, ಆ ಟೈಮ್ದಾಗ ಯಾವ್ದು ಜಲ್ದಿ ತಿಳಿಯಕ್ ಹತ್ತಲ್ಲ ಅದ್ ಮಾಡ್ರಿ ಇಷ್ಟೇ. ಓಕೆ, ಮುಂದಿನ ಪ್ರಶ್ನೆ. ನಾವು ಎವ್ರಿ ಟೈಮ್ ಏನ್ ಮಾಡ್ಬೇಕಾಗಿಲ್ಲ, ಎವ್ರಿ ಟೈಮ್ ಕೂಡ್ಸುದು ಕಳಿದು ಮಾಡೋದ್ಬೇಕಾಗಿಲ್ಲ. ಮೊದಲು ಎ ಬಿ ಸಿ ಡಿ ಒಳಗೆ ನಾರ್ಮಲ್ ಫ್ಲೋ ಒಳಗೆ ಬರುತ್ತ ಅಂತ ನೋಡ್ಬೇಕು. ನಾರ್ಮಲ್ ಓದುವಾಗ ಯಾವ ತರ ಬರುತ್ತಲ್ಲ ಎ ಬಿ ಸಿ ಡಿ, ಆ ತರ ಬರುತ್ತೋ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಬೇಕು. ಆ ತರ ಬರುತ್ತೋ ಇಲ್ಲ, ಒಂದು ಅಕ್ಷರ ಬಿಟ್ಟು ಒಂದ್ ಅಲ್ಫಾಬೆಟ್ ಒಂದ್ ಅಲ್ಫಾಬೆಟ್ ಬರುತ್ತೋ, ಒಂದ್ ಲೆಟರ್ ಬಿಟ್ಟು ಒಂದ್ ಲೆಟರ್ ಬರುತ್ತೋ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ಓಕೆ, ಈಗ ನೋಡ್ರಿ, ಇಲ್ಲಿ ಸಿ ಅದ, ಡಿ ಇಲ್ಲಿ ಅದ. ಸೊ ಇಲ್ಲಿ ಏನ್ ಅನ್ಸುತ್ತೆ ನಮ್ಗೆ, ಸಿ ಡಿ ಇ ನೋಡಿದ ತಕ್ಷಣ ಒಂದ್ ಬಿಟ್ಟು ಒಂದ್ ಲೆಟರ್ಗೆ ಸಂಬಂಧ ಅದ ಅನ್ಸುತ್ತೆ. ಓಕೆ, ಸಿ ಆದ ನಂತರ ಡಿ, ಡಿ ಆದ ನಂತರ ಇ ಆದ ನಂತರ ಎಫ್ ಆದ ನಂತರ ಜಿ ಆದ ನಂತರ ಏನ್ ಬರ್ಬೇಕು, ಎಚ್ ಬರ್ಬೇಕು. ಓಕೆ, ಇಲ್ಲಿ ಎಚ್ ಬರುತ್ತಾ, ಇಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡಿ, ಕೆ ಆದ ನಂತರ ಎಲ್ ಆದ ನಂತರ ಎಂ ಎನ್ ಆದ ನಂತರ ಓ, ಇಲ್ಲಿ ಓ ಬರ್ಬೇಕು, ಇಷ್ಟೇ. ಸೊ ಏನಾಗತ್ತ, ಆಪ್ಷನ್ ಬಿ ಓ ಎಚ್ ಇಸ್ ದ ರೈಟ್ ಆನ್ಸರ್ ಆಗತ್ತೆ. ಸೊ ಇಲ್ಲಿ ಏನು ಆಗ್ಯದ, ಇಲ್ಲಿ +1 ಆಗ್ಯದ ಎಲ್ಲಾ ಕಡೆ. ಸೊ ಇಲ್ಲಿ ಏನ್ ಕೆಳಗಡೆ ಏನಾಗಿದೆ, ಒಂದ್ ಬಿಟ್ಟು ಒಂದ್ ಲೆಟರ್ +1 ಆಗಿದೆ. ಸೊ ಎನ್ ಆದ ನಂತರ ಬರೋ ಲೆಟರ್ ಓ, ಜಿ ಆದ ನಂತರ ಬರೋ ಲೆಟರ್ ಎಚ್. ಸೊ ಓ ಎಚ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. ಇ ಎಷ್ಟನೇ ಅಕ್ಷರ, ಇ 5ನೇ ಅಕ್ಷರ. ಸೊ ಎಚ್ ಎಷ್ಟನೇ ಅಕ್ಷರ, 8ನೇ ಅಕ್ಷರ. ಸೊ ಏನಾಗದ ಇಲ್ಲಿ +3 ಮಾಡ್ಯಾರು. ನೆಕ್ಸ್ಟ್ ಎಚ್ +3 ಮಾಡಿದ್ರೆ ಕೆ ಬರುತ್ತಾ, ಕೆ +3 ಮಾಡಿದ್ರೆ ಎನ್ ಬರುತ್ತಾ, ಎನ್ +3 ಮಾಡಿದ್ರ ಕ್ಯೂ ಬರುತ್ತಾ. ಓಕೆ, ಯಾಕಂದ್ರೆ ಎನ್ ಎಷ್ಟನೇ ಅಕ್ಷರ, 14ನೇ ಅಕ್ಷರ, +3 ಮಾಡಿದಾಗ 17 ಬರುತ್ತಾ. ಸೊ ಕ್ಯೂ 17ನೇ ಅಕ್ಷರ. ಈಗ ಸೇಮ್ ಇಲ್ಲೂ ಜಿ +3 ಮಾಡಿದಾಗ ಏನಾಗುತ್ತೆ, ಜಿ +3 ಮಾಡಿದಾಗ ಜೆ ಬಂದದ, ಜೆ +3 ಮಾಡಿದಾಗ ಎಂ ಬಂದದ, ಎಂ +3 ಮಾಡಿದಾಗ ಪಿ ಬಂದದ, ಪಿ +3 ಮಾಡಿದಾಗ ಏನ್ ಬರುತ್ತಾ, ಎಸ್ ಬರುತ್ತೆ. ಯಾಕಂದ್ರೆ ಪಿ ಆದ್ಮೇಲೆ ಕ್ಯೂ ಆರ್ ಎಸ್, 3ನೇ ಅಕ್ಷರ ಎಸ್ ಅದ. ಓಕೆ, ಅದೇ ರೀತಿ ಏನಾಗುತ್ತೆ, ಎಫ್ +3 ಮಾಡಿದಾಗ ಐ ಬಂದದ, ಎಫ್ ಆದ ನಂತರ ಜಿ ಎಚ್ ಐ, ಥರ್ಡ್ ಲೆಟರ್. ಓಕೆ, ಐಗೆ +3 ಮಾಡಿದಾಗ ಜೆ ಕೆ ಎಲ್, 3ನೇ ಅಕ್ಷರ ಎಲ್ ಬರುತ್ತಾ. ಓಕೆ, ಎಲ್ ಗೆ +3 ಮಾಡಿದಾಗ ಎಲ್ ಎಂ ಎನ್ ಓ, 3ನೇ ಅಕ್ಷರ ಓ ಬರುತ್ತಾ. ಓ ಗೆ +3 ಮಾಡಿದಾಗ ಓ ಪಿ ಕ್ಯೂ ಆರ್ ಕ್ಯೂ ಎಸ್ ಆರ್ ಆಗುತ್ತೆ. ಇದು ಕ್ಯೂ ಎಸ್ ಆರ್ ಇರೋದು ಆಪ್ಷನ್ ಸಿ. ಓಕೆ, ಈ ತರಾನು ಮಾಡ್ಬೋದು. ಇನ್ನೊಂದ್ ಮೆಥಡ್ ಏನ್ ಯೂಸ್ ಮಾಡ್ಬೋದು ಅಂದ್ರೆ, ನಾವು ಇ +1 ಮಾಡಿದಾಗ ಎಫ್ ಬರುತ್ತಾ, ಎಫ್ +1 ಮಾಡಿದಾಗ ಜಿ ಬರುತ್ತಾ, ಇ ಎಫ್ ಜಿ. ಓಕೆ, ನೆಕ್ಸ್ಟ್ ಜಿ ಆದ ನಂತರ ಏನ್ ಬರುತ್ತೆ, ಎಚ್ ಬರುತ್ತಾ. ಎಚ್ ಆದ ನಂತರ +1 ಮಾಡಿದಾಗ ಐ ಬರುತ್ತಾ, ಐ ಗೆ +1 ಮಾಡಿದಾಗ ಜೆ ಬರುತ್ತೆ, ಅಂದ್ರೆ ಎಚ್ ಐ ಜೆ. ಈ ತರ ಅಂದ್ರೆ ಲಾಸ್ಟ್ ಮಿಡಲ್ ಒನ್ ಲಾಸ್ಟ್ ಅದ, ಬಟ್ ಲಾಸ್ಟ್ ಒನ್ ಮಿಡಲ್, ಈ ತರ ಮಾಡ್ಯಾರ ಇವ್ರ. ಸೊ ಇಲ್ಲಿ ಏನಾಗುತ್ತೆ, ಕೆ ಗೆ +1 ಮಾಡಿದಾಗ ಎಲ್ ಬರುತ್ತೆ, ಎಲ್ ಗೆ +1 ಮಾಡಿದಾಗ ಎಂ ಬರುತ್ತೆ. ಅದೇ ರೀತಿ ಎನ್ ಗೆ +1 ಮಾಡಿದಾಗ ಓ ಬರುತ್ತಾ, ಓ ಗೆ +1 ಮಾಡಿದಾಗ ಪಿ ಬರುತ್ತಾ. ಇದೇ ರೀತಿ ಪಿ ಆದ ಕೂಡಲೇ ಕ್ಯೂ ಬರುತ್ತಾ, ಕ್ಯೂ ಗೆ +1 ಮಾಡಿದಾಗ ಆರ್ ಬರುತ್ತಾ, ಆರ್ ಗೆ +1 ಮಾಡಿದಾಗ ಎಸ್ ಬರುತ್ತಾ. ಓಕೆ, ಕ್ಯೂ ಎಸ್ ಆರ್, ಇಲ್ಲೂ ಆಪ್ಷನ್ ಸಿ ನೇ ಬರುತ್ತಾ. ಅದೇ ನೀವು ಹೇಳಿದ್ರಲ್ಲ, ಇಬ್ರು ಯಾರು ಲಕ್ಷ್ಮಿ ಅಂಡ್ ಸಿಂಚನ ಮಾಡಿದ್ರಲ್ಲ, ಅದೇ ಸೇಮ್. ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್. ಸೊ ಅದೇನಾಗಿದೆ, ಸ್ವಲ್ಪ ಜಂಬಲ್ ಮಾಡಿದಾರ ಅಷ್ಟೇ. ಅಂದ್ರೆ ಫಸ್ಟ್ ದಿಂದ ಲಾಸ್ಟ್ ಗೆ, ಆನಂತರ ಮಿಡಲ್ ಬಂದಾರ, ಈ ತರ ಬರ್ದಾರು. ಸೊ ಎರಡೂ ಮೆಥಡ್ ಇಂದ ಯೂಸ್ ಮಾಡಿದ್ರೆ ನಮ್ಗೆ ಬರೋ ಆನ್ಸರ್ ಯಾವುದು, ಆಪ್ಷನ್ ಸಿ ಕ್ಯೂ ಎಸ್ ಆರ್ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ. ಇಲ್ಲಿ ನೋಡ್ರಿ ಏನಾಗಿದೆ, ಇಲ್ಲಿ ಈ ಎನ್ವಿರಾನ್ಮೆಂಟ್ ಇದ್ದಿದ್ದು ಈ ತರ ಆಗ್ಬೇಕಾದ್ರೆ ಏನ್ ಮಾಡ್ಯಾರ ಇವರು, ಫಸ್ಟ್ ಲೆಟರ್ ಅಂಡ್ ಲಾಸ್ಟ್ ಲೆಟರ್ ಆ ವರ್ಡ್ ದಿಂದ ರಿಮೂವ್ ಮಾಡ್ಯಾರು. ಏನ್ ಓದೋದಲ್ಲ ಅದ್ನ ಇಲ್ಲಿ ಬರ್ದಾರು. ಸೇಮ್ ಅಪ್ಲೈ ಆಗಿದೆ ನೋಡ್ಬೇಕು ನಾವು.
ಸೊ ಇಲ್ಲಿ ಏನಾಗತ್ತ, ಈ ಫಸ್ಟ್ ಅಂಡ್ ಲಾಸ್ಟ್ ಲೆಟರ್ ನೀವು ರಿಮೂವ್ ಮಾಡಿದ್ರೆ ಏನು ಉಳಿಯುತ್ತ, PIRONM ಈ ಉಳಿಯುತ್ತ. ಅದೇ ಇಲ್ಲಿ ಬಂದದ. ಸೊ ಈಗ ಏನ್ ಮಾಡ್ಬೇಕು ನಾವು ಅಂದ್ರೆ, ಇಲ್ಲಿ ಸರಣಿ ಯಾವ ತರ ಹೋಗಿದೆ ಅಂದ್ರೆ, ಇದ ಲೆಟರ್ ಸೀರೀಸ್ ಯಾವ ತರ ಹೋಗಿದೆ ಅಂದ್ರೆ, ಆ ವರ್ಡ್ ಅಲ್ಲಿರೋ ಫಸ್ಟ್ ಅಂಡ್ ಲಾಸ್ಟ್ ಲೆಟರ್ ರಿಮೂವ್ ಮಾಡಿದಾಗ ನೆಕ್ಸ್ಟ್ ವರ್ಡ್ ಬರ್ತಾ ಇದೆ. ಸೊ ಈ ವರ್ಡ್ ದಿಂದ ಫಸ್ಟ್ ಅಂಡ್ ಲಾಸ್ಟ್ ಲೆಟರ್ ರಿಮೂವ್ ಮಾಡಿದಾಗ ನೆಕ್ಸ್ಟ್ ವರ್ಡ್ ಬರ್ತಾ ಇದೆ. ಸೊ ನಾವು ಅದೇ ಮೆಥಡ್ ಅನ್ನ ಇಲ್ಲಿ ಅಪ್ಲೈ ಮಾಡಬೇಕು. ಅದೇ ಮೆಥಡ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಲೆಟರ್ ಅಂಡ್ ಲಾಸ್ಟ್ ಲೆಟರ್ ರಿಮೂವ್ ಮಾಡಿದಾಗ ಏನು ಉಳಿಯುತ್ತೆ ಇಲ್ಲಿ, ಇದಷ್ಟೇ ಉಳಿಯುತ್ತ, IRONM ಉಳಿಯುತ್ತ. ಸೊ ಈ ತರ ಇರೋ ಆಪ್ಷನ್ ಯಾವುದು, ಆಪ್ಷನ್ ಬಿ ಅದ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ, ಜಿ ಎಷ್ಟನೇ ಅಕ್ಷರ, FG. ಜಿ 7ನೇ ಅಕ್ಷರ, ಜೆ 10ನೇ ಅಕ್ಷರ, ಎಂ 13ನೇ ಅಕ್ಷರ, ಪಿ 16ನೇ ಅಕ್ಷರ, ಎಸ್ 19ನೇ ಅಕ್ಷರ. ಓಕೆ, ಎಸ್ ಅಂದ್ರೆ T20, T 20ನೇ ಅಕ್ಷರ. ಓಕೆ, ಈಗ ನೋಡ್ರಿ ಇಲ್ಲಿ ಏನಾಗಿದೆ, 7ರಿಂದ 10ರ +3 ಆಗಿದೆ, 10ರಿಂದ 13ನೇ ಅಕ್ಷರ +3 ಆಗಿದೆ, 13ರಿಂದ 16ನೇ ಅಕ್ಷರ 7, 10, 13, 16, 19 ಅದ. ಸೊ +3 ಮಾಡಿದಾಗ, ಈಗ 13ಕ್ಕೆ +3 ಮಾಡಿದಾಗ 16ನೇ ಅಕ್ಷರ ಬರುತ್ತೆ, 16ಕ್ಕೆ +3 ಮಾಡಿದಾಗ 19ನೇ ಅಕ್ಷರ ಬರುತ್ತೆ. ಸೊ ಏನ್ ಮಾಡ್ಬೇಕು ಈಗ, 19ಕ್ಕೆ +3 ಮಾಡಿದಾಗ ಎಷ್ಟು ಬರುತ್ತಾ, 22 ಬರುತ್ತಾ. 22ನೇ ಅಕ್ಷರ ಯಾವ್ದಾಗುತ್ತಾ, ವಿ ಆಗುತ್ತಾ. ಓಕೆ, ನೆಕ್ಸ್ಟ್ ಏನಾಗುತ್ತಾ, 22ಕ್ಕೆ +3 ಮಾಡಿದಾಗ ಎಷ್ಟು ಬರುತ್ತಾ, 25 ಬರುತ್ತಾ. ಸೊ 25ನೇ ಅಕ್ಷರ ಯಾವ್ದಾಗುತ್ತಾ, ವೈ ಆಗುತ್ತಾ. ಇದೊಂದು ಮೆಥಡ್ ಆಯ್ತು. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಇನ್ನೊಂದು ಮೆಥಡ್ ಏನ, ಜಿ ಆದ ನಂತರ ಜೆ ಬರಲ್ಲ, ಜೆ ಆದ ನಂತರ ಎಚ್ ಬರಬೇಕು, ಐ ಬರಬೇಕು. ಬಟ್ ಎಚ್ ಐ ಬಿಟ್ಟು ಜೆ ಬಂದದ, ಕೆ ಎಲ್ ಬಿಟ್ಟು ಎಂ ಬಂದದ, ಎಂ ಅಂದ್ರೆ ಎನ್ ಓ ಬಿಟ್ಟು ಪಿ ಬಂದದ, ಪಿ ಕ್ಯೂ ಆರ್ ಬಿಟ್ಟು ಎಸ್ ಬಂದದ. ಅಂದ್ರೆ ಎರಡೇ ಲೆಟರ್ ಬಿಟ್ಟು ಮೂರನೇ ಲೆಟರ್ ಬರ್ತಾ ಇದೆ. ಸೊ ಎಸ್ ಆದ ನಂತರ ಟಿ ಯು ಬಿಟ್ಟು ವಿ ಬರಬೇಕು, WX ಬಿಟ್ಟು ವೈ ಬರಬೇಕು. ಇಲ್ಲಿ VI ಬರುತ್ತೆ. ಸೊ ಆಪ್ಷನ್ ಎ VI ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ, ಇಲ್ಲಿ ಏನ್ ಮಾಡಿದಾರ ಅವರು, ಜೆಡ್ ಎಷ್ಟನೇ ಅಕ್ಷರ, ಜೆಡ್ 26ನೇ ಅಕ್ಷರ, ಎಕ್ಸ್ ಎಷ್ಟನೇ ಅಕ್ಷರ, ಎಕ್ಸ್ 24ನೇ ಅಕ್ಷರ. ಏನ್ ಮಾಡ್ಯಾರ ಇಲ್ಲಿ, ಸೊ -2 ಮಾಡ್ಯಾರು. ಸೊ -2 ಮಾಡಿದ್ರ ಅಂದ್ರೆ 2 ಅಕ್ಷರ ಹಿಂದಕ್ಕೆ ಬಂದ್ರೆ ಎಕ್ಸ್ ಬರುತ್ತೆ, ಎಕ್ಸ್ ದಿಂದ 2 ಅಕ್ಷರ ಹಿಂದಕ್ಕೆ ಬಂದ್ರೆ ವಿ ಬರುತ್ತೆ, ವಿ ದಿಂದ 2 ಅಕ್ಷರ ಹಿಂದಕ್ಕೆ ಬಂದ್ರೆ 2 ಲೆಟರ್ ಹಿಂದಕ್ಕೆ ಬಂದ್ರೆ ಟಿ ಬರುತ್ತೆ, ಟಿ ದಿಂದ 2 ಅಕ್ಷರ ಹಿಂದಕ್ಕೆ ಬಂದ್ರೆ ಯಾವ್ದು ಬರುತ್ತೆ, ಟಿ 20ನೇ ಅಕ್ಷರ, 18ನೇ ಅಕ್ಷರ ಯಾವ್ದದ, 18ನೇ ಅಕ್ಷರ ಆರ್ ಅದ. ಓಕೆ, ಯಾಕಂದ್ರೆ -2 ಮಾಡಿದ್ರ ಆರ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಯಾರು, ನೆಕ್ಸ್ಟ್ ಏನ್ ನೋಡ್ಬೇಕಂದ್ರ ನಾವು, ಓಕೆ 2 ಅದ, 2 ದಿಂದ 4 ಆಗ್ಬೇಕಾದ್ರೆ +2 ಆಗ್ತದ, 4 ದಿಂದ 6 ಆಗ್ಬೇಕಾದ್ರೆ +2 ಆಗ್ತದ, 6 ದಿಂದ 8 ಆಗ್ಬೇಕಾದ್ರೆ +2 ಆಗ್ತದ, 8 ದಿಂದ +2 ಮಾಡಿದ್ರೆ ಏನಾಗ್ತದ, 10 ಆಗ್ತದ. ಓಕೆ, ನೆಕ್ಸ್ಟ್ ಆಲ್ಮೋಸ್ಟ್ ಇಲ್ಲಿ ಆನ್ಸರ್ ಸಿಕ್ತ ನಮ್ದು. R10 ಇರೋ ಆಪ್ಷನ್ ಅದೊಂದೇ ಅದ, ಆಪ್ಷನ್ ಸಿ ಅದ. ಆದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋ ಸಲುವಾಗಿ ನಾ ಏನ್ ಮಾಡ್ತೀನಿ, ಥರ್ಡ್ ಲೆಟರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋಣ. ಓಕೆ, ಯಾಕಂದ್ರೆ R10 ಇರೋ ಆಪ್ಷನ್ ಯಾವ್ದು, ಆಪ್ಷನ್ ಸಿ ಮಾತ್ರ ಅದ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯು ನೋ ನೀಡ್ ಟು ಚೆಕ್ ವಿತ್ ಥರ್ಡ್ ಲೆಟರ್ ಆಲ್ಸೋ. ಮೂರನೇ ಲೆಟರ್ ನೀವು ಚೆಕ್ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ R10 ಇದ್ದ ಆಪ್ಷನ್ ಇನ್ನೊಂದಿತ್ತು ತಿಳ್ಕೊರೆ, ಅವಾಗ ಚೆಕ್ ಮಾಡ್ಕೊಂಡ್ ಕುಂಡಿರ್ಬೇಕು. ಯಾಕಂದ್ರೆ ಇರ್ಲಿಕ್ಕೆ ಟೈಮ್ ವೇಸ್ಟ್ ಆಗೋ ಕೆಲ್ಸ ಇದೆ ಅಲ್ಲ. ಅರ್ಥ ಆಯ್ತು? ಯಾಕಂದ್ರೆ ಡಿ ಮೂರನೇ ಲೆಟರ್ ಯಾಕ್ ಬೇಕು, ಯಾಕಂದ್ರೆ R10 ಇರೋದು ಆಪ್ಷನ್ ಒಂದೈತಿ, ಮೂರನೇ ಲೆಟರ್ ಬೇರೆ ಆಪ್ಷನ್ ಇಲ್ಪ, ಇನ್ನೊಂದ್ ಆಪ್ಷನ್ ಹಿಂಗತ್ತ ತಿಳಿರಿ, R10C ಅಂತ ತಿಳ್ಕೊರಿ. ಅವಾಗ ಚೆಕ್ ಮಾಡೋದು, ಯಾಕಂದ್ರೆ ಇದು R10 ಐತ್ರಿ, ಇದು R10 ಐತ್ರಿ, ಮತ್ ಇವು ಎರಡುದ್ರಾಗ ಯಾವ್ದ್ ನಾವು ಚೂಸ್ ಮಾಡೋಕ್ ಗೊತ್ತಾಗತ್ತಿಲ್ಲ ಅಂದಾಗ ಥರ್ಡ್ ಲೆಟರ್ ಚೆಕ್ ಮಾಡ್ಬೇಕು. ಇಫ್ ಮೂರನೇ ಲೆಟರ್ ಬೇರೆ ಇಲ್ಲ, ಆ ತರ ಆಪ್ಷನ್ ಇಲ್ಲ ಅಂದಾಗ ನೀವು ಬಂದಿರೋ ಆನ್ಸರ್ ಏನ್ ಮಾಡ್ಬೇಕು, ಟಿಕ್ ಆಗ್ಬೇಕು. ಸೊ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ ನಿಮ್ದು. ಓಕೆ, ಈಗ ನೋಡ್ರಿ, ಸೊ ಎ ಅದ, ಎ ದಿಂದ 2 ಲೆಟರ್ಸ್ ಬಿಟ್ಟಾಗ ಡಿ ಬರುತ್ತೆ, ಯಾಕಂದ್ರೆ ಬಿ ಸಿ ಬಿಟ್ರೆ ಡಿ ಅಂದ್ರೆ +2 ಆಗಿದೆ. ಡಿ ಇಂದ ಇ ಎಫ್ ಬಿಟ್ರೆ ಜೆ ಅಂದ್ರೆ ಇಲ್ಲಿ +2 ಆಗಿದೆ. ಜಿ ದಿಂದ ಎಚ್ ಐ ಬಿಟ್ರೆ ಜೆ ಇಲ್ಲಿ +2 ಆಗಿದೆ. ಜೆ ದಿಂದ 2 ಲೆಟರ್ ಕೆ ಎಲ್ ಬಿಟ್ರೆ ಏನ್ ಬರುತ್ತೆ, ಎಂ ಬರುತ್ತೆ, ಅಂದ್ರೆ +2 ಮಾಡಿದ್ರೆ ಏನ್ ಬರುತ್ತೆ, ಇಲ್ಲಿ ಎಂ ಬರುತ್ತೆ. ಸೊ R10M ಇದ್ದಿದ್ದ ಆಪ್ಷನ್ ಯಾವ್ದಂದ್ರೆ ಆಪ್ಷನ್ ಸಿ ಅದ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ, ಇಲ್ಲಿ ಏನದ, ಎ ಇದ್ದಿದ್ ಬಿ ಅಂದ್ರೆ +1,
ಬಿ ಇದ್ದಿದ್ ಸಿ ಪ್ಲಸ್ ಒನ್, ಸಿ ಇದ್ದಿದ್ ಡಿ ಪ್ಲಸ್ ಒನ್. ಇಲ್ಲೇ ಈ ತರ ಸರ್ಕಲ್ ಒಳಗಾಗಿದೆ ಎ ಬಿ ಸಿ ಡಿ. ಆದ ನಂತರ ಇ ಎಫ್ ಜಿ ಎಚ್ ಅಂದ್ರೆ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಈ ತರ ಆಗಿದೆ. ಅದೇ ರೀತಿ ಇಲ್ಲಿ ಐ ದಿಂದ ಜೆ, ಜೆ ದಿಂದ ಕೆ, ಕೆ ದಿಂದ ಎಲ್ ಅಂದ್ರೆ ಐ ಜೆ ಕೆ ಎಲ್ ಅಂದ್ರೆ ಕಂಟಿನ್ಯೂಟಿ ಅದ ಇಲ್ಲಿ. ಈ ತರ ಸರ್ಕಲ್ ತಗೊಂಡ್ರೆ ನೆಕ್ಸ್ಟ್ ಏನ್ ಬರುತ್ತಾ ನಮ್ಗೆ ಲೆಟರ್ ಎಂ ಬರುತ್ತಾ. ಎಂ ಎಂ ದಿಂದ ಪ್ಲಸ್ ಒನ್ ಅಂದ್ರೆ ಇಲ್ಲಿ ಎನ್ ಬರುತ್ತಾ. ಎನ್ ದಿಂದ ಪ್ಲಸ್ ಒನ್ ಅಂದ್ರೆ ಇಲ್ಲಿ ಓ ಬರುತ್ತಾ. ಓ ದಿಂದ ಪ್ಲಸ್ ಒನ್ ಅಂದ್ರೆ ಇಲ್ಲಿ ಪಿ ಬರುತ್ತಾ. ಓಕೆ, ಏನಿದು ಸಿಂಪಲ್ ಅದ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ. ಕರೆಕ್ಟ್ ಅದ ನಾ ಮಾಡಿದ್ದು. ಓಕೆ, ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಇದೇ ಸೇಮ್. ಇಲ್ಲಾಂದ್ರೆ ನೀವು ಈ ತರಾನು ಮಾಡ್ತೀರಿ, ಏನಂದ್ರ ಎ ಫಸ್ಟ್ ಲೆಟರ್ ಅದ ಈ 5 ಕೂಡಿದ್ರ ಸಾರಿ 4 ಕೂಡಿದ್ರೆ ಇ ಬರುತ್ತೆ, ಮತ್ 4 ಕೂಡಿದ್ರೆ ಐ ಬರುತ್ತೆ, ಮತ್ 4 ಕೂಡಿದ್ರೆ ಎಂ ಬರುತ್ತೆ, ಜೆ ಕೆ ಎಲ್ ಎಂ. ಅದೇ ರೀತಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಷ್ಟೇ. ಇಲ್ಲಿ ಸಿ ಗೆ 4 ಕೂಡಿದ್ರೆ ಈ ತರ ಯಾವ ತರ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆ ತರಾನು ಮಾಡ್ಬೋದು, ಈ ತರಾನು ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಕಂಟಿನ್ಯೂ ಲೆಟರ್ಸ್ ಅದಾವ, ಎ ಬಿ ಸಿ ಡಿ ಅದಾವ, ಅದ್ ಬಿಟ್ರೆ ಏನು ಇಲ್ಲ ಅಲ್ಲಿ. ಓಕೆ, ಹಾ, ಸಿಂಪಲ್ ಆಗಿ ನಾವೇನ ಎಂ ಎನ್ ಒ ಪಿ ಅಂದ್ರೆ ಯಾವ ತರ ಬರುತ್ತೆ, ಎಂ ಎನ್ ಓ ಪಿ ಇಷ್ಟೇ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇದ್ ನಿಮ್ಗೆ ಐಡಿಯಾ ಇತ್ತಂದ್ರೆ ಏನ್ ಮಾಡ್ಬೋದು, ಇಲ್ಲಿ ಎಕ್ಸ್ ಸಿ ಅದ, ನೆಕ್ಸ್ಟ್ ಒಂದ್ ಬಿಟ್ಟ ತಕ್ಷಣ ಪಿ ಇ ಅದ, ನೆಕ್ಸ್ಟ್ ಒಂದ್ ಬಿಟ್ಟ ತಕ್ಷಣ ಟಿ ಜಿ ಜೋಡಿ ಬರುತ್ತ, ನೆಕ್ಸ್ಟ್ ಒಂದ್ ಲೆಟರ್ ಬಿಟ್ಟ ತಕ್ಷಣ ಏನ್ ಬರುತ್ತ ಆರ್ ಐ ಜೋಡಿ ಬರುತ್ತ, ನೆಕ್ಸ್ಟ್ ಒಂದ್ ಲೆಟರ್ ಬಿಟ್ಟ ತಕ್ಷಣ ಯಾವ ಜೋಡಿ ಬರುತ್ತ ಪಿ ಕೆ ಜೋಡಿ ಬರುತ್ತ. ಸೊ ಈ ಮೆಥಡ್ ದಿಂದ ಆಪ್ಷನ್ ಎ ಅಂತ ಕರೆಕ್ಟ್ ಮಾಡ್ಬೋದು. ಇನ್ನೊಂದ್ ಮೆಥಡ್ ಏನ್ ಮಾಡ್ಬೋದು, ಎಕ್ಸ್ ಇಂದ ವಿ ಬರ್ಬೇಕಾರ ಎಕ್ಸ್ ದಿಂದ 2 ಹಿಂದಕ್ಕೆ ಬರ್ಬೇಕು. ಯಾಕಾರ ಡಬ್ಲ್ಯೂ ದಿಂದ ವಿ ಬರಕ್ -2 ಆಗ್ಬೇಕು. ಮತ್ ವಿ ದಿಂದ -2 ಹಿಂದಕ್ಕೆ ಬಂದ್ರೆ ಟಿ ಬರುತ್ತೆ, ಟಿ ದಿಂದ -2 ಹಿಂದಕ್ಕೆ ಬಂದ್ರೆ ಆರ್ ಬರುತ್ತೆ, ಆರ್ ದಿಂದ -2 ಹಿಂದಕ್ಕೆ ಬಂದ್ರೆ ಯಾವ ಲೆಟರ್ ಬರುತ್ತೆ ಟಿ ಬರುತ್ತೆ. ಓಕೆ, ನೆಕ್ಸ್ಟ್ ಸಿ ದಿಂದ ಇ ಬರ್ಬೇಕಾದ್ರೆ ಡಿ ಜಂಪ್ ಆಗ್ಬೇಕು ಅಂದ್ರೆ ಒಂದ್ ಮುಂದ್ ಹೋಗಂಗಿಲ್ಲ, 2 ಮುಂದ್ ಹೋಗ್ಬೇಕು. ಸೊ ಸಿ ಡಿ ಇ ಅಂದ್ರೆ +2, ಇ ಇಂದ ಎಫ್ ಜಿ ಅಂದ್ರೆ +2, ಜಿ ಇಂದ ಎಚ್ ಐ ಅಂದ್ರೆ +2, ಐ ಇಂದ ಜೆ ಕೆ ಅಂದ್ರೆ +2 ಮಾಡಿದ್ರೆ ಕೆ ಬರುತ್ತಾ. ಸೊ ಪಿ ಕೆ ಇಸ್ ದ ಕರೆಕ್ಟ್ ಆನ್ಸರ್. ಈ ತರಾನು ಮಾಡ್ಬೋದು. ಮುಂದಿನ ಪ್ರಶ್ನೆ, ಈ ಪ್ರಶ್ನೆಗಳು ನೋಡಿ. ಓಕೆ, ಇಲ್ಲಿ ಬಿ ಎಷ್ಟನೇ ಅಕ್ಷರ 2ನೇ ಅಕ್ಷರ, ಜಿ ಎಷ್ಟನೇ ಅಕ್ಷರ 7ನೇ ಅಕ್ಷರ, ಎಲ್ ಎಷ್ಟನೇ ಅಕ್ಷರ 12ನೇ ಅಕ್ಷರ, ಕ್ಯೂ ಎಷ್ಟನೇ ಅಕ್ಷರ 17ನೇ ಅಕ್ಷರ, ಸೊ ವಿ ಎಷ್ಟನೇ ಅಕ್ಷರ 22ನೇ ಅಕ್ಷರ. ಸೊ ಇಲ್ಲಿ ಏನಾಗಿದೆ +5 ಆಗಿದೆ, ಇಲ್ಲೂ +5 ಆಗಿದೆ. ಹೌದು, ಇಲ್ಲೂ +5 ಆಗಿದೆ. ಓಕೆ, ಇಲ್ಲೂ +5 ಆಗಿದೆ. ಸೊ ಇಲ್ಲೂ +5 ಮಾಡಿದ್ರೆ ಎಷ್ಟಾಗುತ್ತೆ, ಆಕ್ಚುಲಿ 27 ಆಗುತ್ತೆ. ನಮ್ಗಿರೋ ಲೆಟರ್ಸ್ 26. ಸೊ -26 ಮಾಡಿದ್ರೆ 1 ಬರುತ್ತೆ. ಒಂದನೇ ಲೆಟರ್ ಯಾವುದು ಎ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್.